ರಾಜ್ಯ ಶಿಕ್ಷಣ ಇಲಾಖೆಯಿಂದ SSLCಯ ಉತ್ತೀರ್ಣ ಅಂಕವನ್ನು 35% 33ಕ್ಕೆ ಇಳಿಕೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಶಿಕ್ಷಣ ಇಲಾಖೆಯ ಈ ಒಂದು ನಿರ್ಧಾರ ಶಿಕ್ಷಣ ತಜ್ಞರು ಮತ್ತು ಸಾಹಿತಿಗಳಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯಲಾಗಿದೆ. ಈ ನಿರ್ಧಾರ ಶಿಕ್ಷಣ ವ್ಯವಸ್ಥೆಗೆ ಮಾರಕ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಶಿಕ್ಷಣ ವ್ಯವಸ್ಥೆ 150 ವರ್ಷಗಳ ಹಿಂದಕ್ಕೆ ಹೋಗ್ಬಿಡುತ್ತೆ ಅನ್ನುವಂಥ ಕಳವಳ. ಶಿಕ್ಷಣ ಸಚಿವರು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರ ಮೇಲೆ. ನೀವು ಅದನ್ನೇ ಮಾನದಂಡ ಎಂದು ಮಾಡುವುದು ಬೇಡ ಅಂತ ಕೇಳಿಕೊಳ್ಳಲಾಗ್ತಾ ಇದೆ ಮುಖ್ಯಮಂತ್ರಿಗಳನ್ನ. ವಿದ್ಯಾರ್ಥಿಗಳ ಪಾಸಿಂಗ್ ಅಂಕ ಮುಂದಕ್ಕೆ ಹೋಗಬೇಕೇ ಹೊರತು ಹಿಂದಕ್ಕೆ ಹೋಗಬಾರ್ದು ಅಂತ. ಹಿಂದಕ್ಕೆ ಬಂದಿರೋದು ಸರಿಯಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಪತ್ರದ ಮೂಲಕ 33% ಪಾಸಿಂಗ್ ಅಂಕವನ್ನು ಕೈ ಬಿಡೋದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಸಿಎಂಗೆ ಪತ್ರವನ್ನು ಬರೆದು ಶಿಕ್ಷಣ ತಜ್ಞರು ಹಾಗೂ ಸಾಹಿತಿಗಳು ಆಗ್ರಹಿಸಿದ್ದಾರೆ. ಈ ಥರದ ಒಂದು ನಿರ್ಧಾರದಿಂದ ಶಿಕ್ಷಣ ಇಲಾಖೆಯಲ್ಲಿ ಇದು ಯಾವತ್ತೂ ಕೂಡ ಪಾಸಿಂಗ್ ಪರ್ಸೆಂಟೇಜ್ ಅನ್ನುವಂಥದ್ದು ಮುಂದಕ್ಕೆ ಹೋಗಬೇಕೇ ಹೊರತು 35% ಇದ್ದಿದ್ದನ್ನು 33% ಮಾಡಿದ್ದಂಥ ನಿರ್ಧಾರ ನಿಜವಾಗ್ಲೂ ಸಮಂಜಸ ಅಲ್ಲ. ಇದು ಒಳ್ಳೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡುವಂಥ ಕೆಲಸ ಆಗಿಬಿಡುತ್ತೆ. ಹೀಗಾಗಿ ಈ ನಿರ್ಧಾರವನ್ನು ಕೂಡಲೇ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ ತಜ್ಞರು ಮತ್ತು ಸಾಹಿತಿಗಳು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಥರದ ಒಂದು ನಿರ್ಧಾರದಿಂದ 150 ವರ್ಷಗಳ ಹಿಂದಕ್ಕೆ ಹೋಗ್ಬಿಡುತ್ತೆ ನಮ್ಮ ಶಿಕ್ಷಣ ವ್ಯವಸ್ಥೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಶಿಕ್ಷಣ ಇಲಾಖೆಯ ಈ ಒಂದು ನಿರ್ಧಾರಕ್ಕೆ ಬಹಳಷ್ಟು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಶಿಕ್ಷಣ ತಜ್ಞರು ಮತ್ತು ಸಾಹಿತಿಗಳು. ಈ 35%ನ 33% ಮಾಡಿದ್ದಂಥದ್ದು ಸಮಂಜಸ ಅಲ್ಲ. ಈ ನಿರ್ಧಾರವನ್ನು ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ ಅದೇ ನೋಡುವ ಶಿಕ್ಷಣ ಇಲಾಖೆ ಮಾಡ್ತಾರೋ ಒಂದೊಂದು ಎಡವಟ್ಟು ಕೂಡ ಪ್ರತಿ ದಿನನೂ ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಗೊಂದಲಮಯವಾಗಿರುವಂತದ್ದು. ಅದನ್ನು ಪೋಷಕರು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ನೋಡಬೇಕಂದ್ರೆ ಏನು ಕಳೆದ 15 ದಿನಗಳಿಂದ ಏನು ಒಂದು ಶಿಕ್ಷಣ ಇಲಾಖೆ ಒಂದು ಆದೇಶ ಹೊರಟಿತ್ತು, ಆದೇಶಕ್ಕೆ ಸಿಎಂ ಕೂಡ ಓಕೆ ಅಂದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಇಲಾಖೆ ಒಂದು ರೀತಿಯಲ್ಲಿ ಕೆಲವು ಮಾನದಂಡಗಳು ಅನುಸರಿಸಿಕೊಂಡು ಇದು ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು SSLC ಪರೀಕ್ಷೆಯಲ್ಲಿ ಸುಮಾರು 33 ಅಂಕ ಗಳಿಸಿದ್ರೆ ಪಾಸ್ ಆಗ್ಬಹುದು, ಉತ್ತೀರ್ಣರಾಗಬಹುದು, ಮುಂದಿನ ಏನು ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು ಅಂತ ಕೂಡ ಏನು ಶಿಕ್ಷಣ ಇಲಾಖೆಗೆ ಆದೇಶ ಕೊಟ್ಟಿರೋದು. ಎಲ್ಲೋ ಒಂದ್ ಕಡೆ ಸಾಹಿತಿಗಳಿಗೆ ಶಿಕ್ಷಣ ತಜ್ಞರಿಗೆ ಒಂದು ರೀತಿಯಲ್ಲಿ ಕಳವಳ ವ್ಯಕ್ತಪಡಿಸಿ ಏನು ಸಿಎಂಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ವ್ಯವಸ್ಥೆ ಒಂದ್ ರೀತಿ 150 ವರ್ಷಗಳ ಹಿಂದೆ ಹೋಗ್ತಿದೆ. ಏನು ನೀವು 35 ಅಂಕ ಗಳಿಸುವಂತ ವಿದ್ಯಾರ್ಥಿ ಪಾಸ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ತಜ್ಞರು ಹಾಗೂ ಸಾಹಿತಿಗಳು ಏನೊಂದು ಸಿಎಂಗೆ ಪತ್ರ ಬರೆದಿದ್ದು. ಅದೇ ಪ್ರಮುಖವಾಗಿ ಏನು ಭವಿಷ್ಯ ಹಾಗೂ ಬಂದಿದೆ ಜಯಪ್ರಕಾಶ್ ಅವರು ಕೂಡ ಈ ಶಿಕ್ಷಣ ಇಲಾಖೆಯ ಎಡವಟ್ಟಿಗೆ ಸಿಎಂಗೆ ಪತ್ರ ಬರೆದಿರುವಂತದ್ದು. ಅಂದ್ರೆ ಕೂಡಲೇ ಯಾವ ಮಾನದಂಡಗಳು ಅನುಸರಿಸಿದ್ರೆ ಇವೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡಿ ಹಿಂದೆ ಏನಿತ್ತು ಅದನ್ನೇ ಕೂಡ ಅನುಸರಿಸಿದ್ರು ಕೂಡ ಒಂದು ರೀತಿಯಲ್ಲಿ ಮನವಿ ಮಾಡಿರುವಂತದ್ದು. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.